ಫ್ರೆಂಡ್ಸ್ ನೀವು ಪಿಕ್ಸೆಟ್ ಓಪನ್ ಮಾಡ್ಕೊರಿ. ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಪ್ಲೇಸ್ಟೋರ್ ಹೋಗಿ ಪಿಕ್ಸೆಟ್ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ, ಅವೈಲೇಬಲ್ ಇದೆ. ಓಪನ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ರೇಟ್ ಫುಟ್ ಆಯ್ತಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫ್ರೆಂಡ್ಸ್ ನೀವು ಬ್ಯಾಕ್ಗ್ರೌಂಡ್ ಫೋಟೋ ಬೇಕಾಗುತ್ತೆ. ಇಲ್ಲಿ ನಿಮಗೆ ಯಾವುದಪ್ಪ ಅಂತಂದ್ರೆ ತೋರಿಸ್ತೀನಿ. ಈ ಥರ ಒಂದು ಬ್ಯಾಕ್ಗ್ರೌಂಡ್ ಫೋಟೋ ಬೇಕಾಗುತ್ತೆ. ಇದು ನಿಮಗೆ ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ಡೌನ್ಲೋಡ್ ಮಾಡ್ತೀರಿ. ಇಲ್ಲಾಂದರೆ ನಿಮಗೆ ಇಲ್ಲಿ ಪ್ರಿಂಟರ್ ಆ್ಯಪ್ಸ್ನಲ್ಲಿ ಡೌನ್ಲೋಡ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನೋಡ್ರಿ. ನಿಮಗೆ ಫಸ್ಟ್ ನೆಟ್ ಚಾಲು ಮಾಡ್ಕೊರಿ. ಇದೆ ಫ್ರೆಂಡ್ಸ್ ಪ್ರಿಂಟರ್ ಆ್ಯಪ್ಸ್. ಇದು ನನಗೆ ಬ್ಯಾಕ್ಗ್ರೌಂಡ್ಸ್ ಎಲ್ಲ ಡೌನ್ಲೋಡ್ ಮಾಡಿದಿರಲ್ಲಿ. ಓಪನ್ ಮಾಡ್ಕೊರಿ. ಈ ಥರ ಬರುತ್ತೆ. ಓಪನ್ ಮಾಡಿದ್ರೆ ಬ್ಲ್ಯಾಕ್ ಸ್ಕ್ರೀನ್ ಫೋಟೋಸ್ ಅಂತ ಹೊಡೆದ್ರೆ ಇದು ಬರುತ್ತೆ ಫ್ರೆಂಡ್ಸ್. ಈ ಥರದ್ದು ಹಲವಾರು ಬರುತ್ತವೆ, ನೀವು ನೋಡಿ ಡೌನ್ಲೋಡ್ ಮಾಡ್ಕೊರಿ. ಇಲ್ಲಿ ನೋಡಿ ತೋರಿಸಿ ನೋಡಿ ನಿಮಗೆ ನೇಮ್ ಕೂಡ ಎಲ್ಲ ಡೌನ್ಲೋಡ್ ಮಾಡ್ಕೊರಿ. ಇವಾಗ ನಮ್ಮ ಟಾಪಿಕ್ ಹೋಗಮ್. ಈ ಥರ ಡೌನ್ಲೋಡ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಈ ಥರ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಯಾರು ಫೋಟೋ ಅಂತ ಕಾಣಿಸ್ತದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಯಾರ ಫೋಟೋ ಮೇಲೆ ಎಡಿಟ್ ಮಾಡ್ಕೋಬೇಕು ಅನ್ಕೊಂತೀರ, ನಿಮ್ದು ಯಾವುದಂತೂ ಫೋಟೋ ಆಗಲಿ, ನಿಮ್ಮ ಫ್ರೆಂಡದಾಗಲಿ, ಯಾರ್ದನ್ನಾಗಲಿ, ಇಲ್ಲಿ ನನ್ನ ಫೋಟೋ ಎಡಿಟ್ ನಾನು ಸೆಲೆಕ್ಟ್ ಮಾಡ್ಕೊಂಡು ತೋರ್ತೀನಿ ನೋಡಿ. ಇಲ್ಲಿ ನಾನು ಸಾಯಿಪಲ್ಲಿ ಫೋಟೋಸ್ ಸೆಲೆಕ್ಟ್ ಮಾಡ್ಕೊಂಡು ಎಡಿಟ್ ಮಾಡ್ತೀನಿ. ಈ ಥರ ಬರುತ್ತೆ. ಇಲ್ಲಿ ಜೂಮ್ ಮಾಡ್ಕೊರಿ. ಈ ಥರ ಇದಿಷ್ಟು ವೈಟ್ ಐತಲ್ಲ ಫ್ರೆಂಡ್ಸ್, ಅದಿಷ್ಟು ಕವರಪ್ಪ ಹಂಗೆ ಈ ಥರ ಮಾಡ್ಕೊರಿ. ಈ ಥರ ಮಾಡ್ಕೊಂಡು ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಕೆಳಗೆ ಬ್ಲೆಂಡಿಂಗ್ ಅಂತ ಐತಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮಲ್ಟಿಪ್ಲೈ ಅಂತ ಕ್ಲಿಕ್ ಮಾಡಿ. ಈ ಥರ ಅಲ್ಲಿ ವೈಟ್ ಕಲರ್ ಇದ್ದಲ್ಲಿ ಮಲ್ಟಿಪ್ಲೈ ಬರುತ್ತೆ ಫ್ರೆಂಡ್ಸ್, ಬ್ಲ್ಯಾಕ್ ಇದ್ದರೆ ಸ್ಕಿನ್ ಬರುತ್ತೆ. ಅದು ನಮ್ಮ ಮೈಂಡ್ನಲ್ಲಿ ಇಟ್ಕೋಬೇಕು. ಈ ಥರ ಸೆಟ್ ಆದಮೇಲೆ ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿ. ಆಯಿತಾ, ರೈಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಮತ್ತೆ ಇಲ್ಲಿ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಇವಾಗ ಮತ್ತೆ ಫೋಟೋ ಸೆಲೆಕ್ಟ್ ಮಾಡ್ಕೊರಿ. ಒಂದೊಂದೊಂದು ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ಥರ ಜೂಮ್ ಮಾಡ್ಕೊಂಡು ಯಾವ ಫೇಸು ಯಾಕಡೆ ಟರ್ನ್ ಆಗೈತೆ, ಅದಕ್ಕೆ ಸೆಟ್ ಆಗೈತೆ ಅಂತ ನೋಡ್ಕೋಬೇಕು ಫಸ್ಟು. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿ. ಇಲ್ಲಿ ಬ್ಲೆಂಡ್ದಾಗ ಆಪ್ಷನ್ ಬಂದು ಇಲ್ಲಿ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಕೆಳಗೆ ಡೌನ್ಲೋಡ್ ಮಾಡಿರಿ. ಈ ಥರ ಇಲ್ಲಿ ಎರೇಸ್ ಆಪ್ಷನ್ ಆಯ್ತಲ್ಲ ಫ್ರೆಂಡ್ಸ್, ಇಲ್ಲಿ ಎರೇಸ್ ಆಪ್ಷನ್ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಇದೆಲ್ಲ ಎರೇಸ್ ಮಾಡಬೇಕು. ಅದು ಮಾಡ್ಕೊಂಡು ಓಕೆ ಮಾಡಿ. ಓಕೆ ಮಾಡಿ ರೈಟ್ ಮಾಡಿ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಸೇಮ್ ಇದೇ ಥರ ಮತ್ತೊಂದು ಫೋಟೋ ಆ್ಯಡ್ ಮಾಡ್ಕೊರಿ. ಸೇಮ್ ಇದೇ ಪ್ರಾಸೆಸ್ ಫ್ರೆಂಡ್ಸ್, ಎಲ್ಲ ಒಂದೊಂದು ಫೋಟೋ ಆ್ಯಡ್ ಮಾಡ್ಕೋಬೇಕು. ಸೇಮ್ ಇವಾಗ ಹೆಂಗೆ ಮಾಡಿದ್ವು ಅದೇ ರೀತಿ ಫ್ರೆಂಡ್ಸ್, ಸೇಮ್ ಎಲ್ಲ ಒಂದೊಂದು ಆ್ಯಡ್ ಮಾಡ್ಕೊರಿ. ನಾನು ತೋರಿಸ್ತೀನಿ ನಿಮಗೆ. ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ರಬ್ ಮಾಡ್ಕೋಬೇಕು. ಸೇಮ್ ಪ್ರಾಸೆಸ್ ಫ್ರೆಂಡ್ಸ್, ಎಲ್ಲ ಫೋಟೋಸ್ ಇದೇ ಥರ ಮಾಡಬೇಕು. ರೈಟ್ ಮಾಡಿ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ. ಸೇಮ್ ಮತ್ತೆ ಆಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಮತ್ತೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊರಿ. ಈ ಫೋಟೋ ಎಲ್ಲಿ ಸೆಟ್ ಆಗುತ್ತೆ ಅಂತ ನೋಡ್ಕೊಂಡು ನೀವು ಇದು ಮಾಡ್ಕೊರಿ. ಒಂದೊಂದು ಫೋಟೋ ಒಂದೊಂದು ಸೆಟ್ ಆಗುತ್ತೆ. ಈ ಫೋಟೋ ಇಲ್ಲಿ ಸೆಟ್ ಆಗಿದೆ, ಅದಕ್ಕೆ ನಾನು ಇಲ್ಲೇ ಸೆಲೆಕ್ಟ್ ಮಾಡ್ತೀನಿ.
ಇದರ ರೈಟ್ ಕ್ಲಿಕ್ ಮಾಡಿ ನೋಡ್ಕೋಬೇಕು ಎಲ್ಲ ಮಿಸ್ಟೇಕ್ ಐತಿ ಕರೆಕ್ಟ್ ಐತೆ ರೈಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಎರಡು ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ಫೋಟೋ ಸೆಲೆಕ್ಟ್ ಮಾಡ್ತಾರೆ ಇವೆಲ್ಲ ಸೆಲೆಕ್ಟ್ ಮಾಡ್ತೀರಂದ್ರೆ ಸೆಲೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಈ ಥರ ಕರೆಕ್ಟ್ ಮಾಡಿ ರೈಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಸೇಮ್ ಪ್ರೊಸೆಸ್ ಎರಡು ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮಾಡಿ ಮತ್ತೆ ಅರೇಂಜ್ ಮೇಲೆ ಕ್ಲಿಕ್ ಮಾಡಿ ಸೇಮ್ ಪ್ರಾಸೆಸ್ ಫ್ರೆಂಡ್ಸ್. ಮಾಡಿ ಮತ್ತೆ ರೈಟಿಂಗ್ ಕ್ಲಿಕ್ ಮಾಡಿ ಮತ್ತೆ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ಫೋಟೋ ಸೆಲೆಕ್ಟ್ ಮಾಡ್ತಾರೆ ಇದ್ರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಬ್ಲೆಂಡಿಂಗ್ ಆಪ್ಷನ್ ಬಂದು ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಬರುತ್ತೆ. ಈ ಥರ ಕರೆಕ್ಟ್ ಅಡ್ಜಸ್ಟ್ ಮಾಡ್ಕೊಂಡು ಈ ಥರ ಅಡ್ಜಸ್ಟ್ ಮಾಡ್ಕೊಬೇಕು. ಮತ್ತೆ ಎರೇಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೇಮ್ ಪ್ರಾಸೆಸ್ ಎಲ್ಲ ಸಿಂಪಲ್ ಆಗಿ ಎಡಿಟ್ ಮಾಡ್ಕೊಂಡು ತಿಳಿಸ್ಕೊಡ್ತೀನಿ. ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಎರಡು ಫೋಟೋ ಮೇಲೆ ಕ್ಲಿಕ್ ಮಾಡಿ ಸೇಮ್ ಫ್ರೆಂಡ್ಸ್ ಎಲ್ಲ ಇದೇ ಥರ ಸ್ವಲ್ಪ ಸ್ಕಿಪ್ ಮಾಡ್ತೀನಿ ನಾನು. ಸೇಮ್ ನೋಡಿದ್ರೆ ಈ ಥರ ಎಲ್ಲ ಫೋಟೋ ಆ್ಯಡ್ ಮಾಡ್ಕೊಂಡು ಕೆಳಗಡೆಗೆ ಟೆಕ್ಸ್ಟ್ ಅಂತ ಐತಲ್ಲ ಫ್ರೆಂಡ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹೆಸರು ಬರ್ರಿ ನೀವು ಯಾರ ಫೋಟೋ ಮೇಲೆ ಎಡಿಟ್ ಮಾಡ್ಬೇಕಂತಾರಲ್ಲ ಅವ್ರ ಫೋಟೋ ಕ್ಲಿಕ್ ಹೆಸರು ಬರ್ರಿ ನಾನು ಇಲ್ಲಿ ಬರೆದು ತೋರಿಸ್ತೀನಿ. ಇದು ಇಲ್ಲಿ ಫಾಂಟ್ನಾಗ ಯಾವ ಫಾಂಟ್ ಸೆಲೆಕ್ಟ್ ಮಾಡ್ಕೊಂತೀರ ಅಂದ್ರೆ ಲೋವರ್ ಫಾಂಟ್ ಅವ ನಿಮ್ಗೆ ಯಾವ ಫಾಂಟ್ ಬೇಕು ಆ ಫಾಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಫಾಂಟ್ ಸೆಲೆಕ್ಟ್ ಮಾಡ್ಕೊಂತೀನಿ ಇಲ್ಲಿ ರೈಟ್ ಇದನ್ನ ಹಾಕ್ಕೊತೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತು ನೀವು ಟ್ರೈನಿಂಗ್ ವಿಡಿಯೋ ಇಷ್ಟ ಅನ್ಸುತ್ತೆ. ತುಂಬಾ ಟ್ರೈನಿಂಗ್ ಇದ್ದ ವಿಡಿಯೋ ಇದು ಫೋಟೋ ಸಿಂಪಲ್ ಆಗಿ ಎಡಿಟ್ ಮಾಡಬೇಕು ಅದು ಹೇಗೆ ಅಂತ ತಿಳಿಸ್ಕೊಟ್ಟಿನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡ್ತಾರೆ. ಇದೇ ರೀತಿ ಫೋಟೋ ಎಡಿಟಿಂಗ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.